ವಿಜಯಪುರದ ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಾತ್ರಾ ಮಹೋತ್ಸವ ಇವತ್ತು ಪ್ರತಿಷ್ಠಿತ ಸಿದ್ದೇಶ್ವರ ದೇವಸ್ಥಾನದಿಂದ ಆರಂಭವಾಗಿ ವಿಜಯಪುರ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ಭವ್ಯವಾಗಿರ್ತಕ್ಕಂಥ ಯುವಜನ ಸಮಾವೇಶ ಆಗೋದ ಕಾರ್ಯಕ್ರಮಕ್ಕೆ ಬಹಳ ಯಶಸ್ಸು ಇವತ್ತು ನೋಡ್ತಾ ಇದ್ರೆ ಜನರ ಬೆಂಬಲವು ಕೂಡ ಸಾಗರೋಪಸಾಗರ ರೀತಿಯಲ್ಲಿ ಹರಿದು ಬರ್ತಾ ಇದೆ. ಶ್ರೀ ಮಾಳಿಂಗರಾಯ ಮಹಾರಾಯರು ಕಾರ್ಯಕ್ರಮ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥವ್ರು. ಇವತ್ತು ಬಿಜಾಪುರದಲ್ಲಿ ಬಹಳ ಉತ್ತಮವಾದಂಥ ರೀತಿಯಲ್ಲಿ ಯುವಕರು ಸಂಗೊಳ್ಳಿ ರಾಯಣ್ಣ ಅನ್ನುವಂಥ ಒಬ್ಬ ಮಹಾನ್ ದೇಶ ಪ್ರೇಮಿ ಹೋರಾಟ ಮಾಡಿದಂಥ ರೀತಿಗೆ ಮೆಚ್ಚಿ 100 ವರ್ಷ ಆದ ನಂತರ ಕೂಡ ಅವನನ್ನು ಸ್ಮರಿಸ್ಕೊಳ್ತಾ ಅವನ ಬಗ್ಗೆ ಈ ನಾಡಿಗೆ ಈ ಸಮಾಜಕ್ಕೆ ತೋರಿಸ್ಕೊಡ್ಬೇಕು ಅವನ ಶೌರ್ಯ ಪರಾಕ್ರಮ ಹೋರಾಟ ಅನ್ನೋದಕ್ಕೋಸ್ಕರ ಇಂಥ ಒಂದು ಅದ್ಭುತವಾದಂಥ ಒಂದು ಜಾತ್ರೆಯನ್ನು ಮಾಡ್ತಾ ಇದ್ದಾರೆ. ಈ ರಾಯಣ್ಣ ಜಾತ್ರೆ ಒಳಗಡೆ ನಾವು ಕೂಡ ಭಾಗವಹಿಸೋದಕ್ಕೆ ದೂರದ ಬೆಂಗಳೂರು ತುಮಕೂರುಗಳಿಂದ ಬಂದಿದ್ದೇವೆ. ಸೊ ಸಂಗೊಳ್ಳಿ ರಾಯಣ್ಣನ ಜಾತ್ರೆ ಅವನ ಪರಾಕ್ರಮ ಅವನ ಶಕ್ತಿ ಅವನ ಸಾಮರ್ಥ್ಯಕ್ಕೆ ಪ್ರತೀಕವಾಗಿ ಇವತ್ತು ಯುವಕರು ಸೇರಿದ್ದಾರೆ. ಈ ಜಾತ್ರೆಯಲ್ಲಿ ಸೇರಿ ನಾವು ಕೂಡ ಪುನೀತರಾಗಿದ್ದೀವಿ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೀನಿ. ಬಿಜಾಪುರದಲ್ಲಿ ಇಂದು ಏನು ಭವ್ಯವಾದಂಥ ಮೆರವಣಿಗೆ ಸಂಗೊಳ್ಳಿ ರಾಯಣ್ಣ ಜಾತ್ರೆಯ ಮುಖಾಂತರ ಸೇರಿರ್ತಕ್ಕಂಥದ್ದು ಕರ್ನಾಟಕದ ಇತಿಹಾಸದಲ್ಲಿ ರಾಯಣ್ಣನ ಹೆಸರಿನಲ್ಲಿ ಈ ರೀತಿಯಾದಂಥ ಒಂದು ಜಾತ್ರೆ ಆಗ್ತಾ ಇರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ. ಈ ರೀತಿಯಾದಂಥ ವೈಭವ ಪ್ರೇರಿತ ಜಾತ್ರೆ ಬಹುಶಃ ಬಿಜಾಪುರದ ಇತಿಹಾಸದಲ್ಲಿ ಇಷ್ಟರ ಮಟ್ಟಿಗೆ ಆಗಿರ್ತಕ್ಕಂಥದ್ದಿಲ್ಲ. ಇವತ್ತು ಯುವಕರ ಕಿಚ್ಚು ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಈ ಬಿಜಾಪುರದ ಗಲ್ಲಿಗಳಲ್ಲಿ ರಾಯಣ್ಣ 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 ಎಂಬ ಘೋಷಣೆ ಮೊಳಗ್ತಾ ಇದೆ. ಇದು ಒಬ್ಬ ದೇಶ ಪ್ರೇಮಿಗೆ ನೀಡ್ತಕ್ಕಂಥ ಒಂದು ಸನ್ಮಾನ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇಂತಹ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮವನ್ನು ಬಿಜಾಪುರದ ಅಲ್ಲಿ ನಡೆಸಿಕೊಡಲು ನಮ್ಮ ಮಾಳಿಂಗರಾಯರಾಚಾರ್ಯ ನೇತೃತ್ವದಲ್ಲಿ ಹಾಗೂ ಈ ಜಿಲ್ಲೆಯ ಎಲ್ಲ ಗುರುಗಳ ನೇತೃತ್ವದಲ್ಲಿ ಮಾಡ್ತಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ. ಈ ರೀತಿಯಾದಂಥ ಕಾರ್ಯಕ್ರಮಗಳು ಇವತ್ತು ಇಡೀ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಆಗಕ್ಕೆ ಇದೊಂದು ಸ್ಫೂರ್ತಿದಾಯಕ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇಂತಹ ಅಭೂತಪೂರ್ವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಬಿಜಾಪುರದ ಎಲ್ಲ ಹಿರಿಯರಿಗೆ ಸಮಸ್ತರಿಗೆ ಪ್ರೀತಿಯ ಧನ್ಯವಾದಗಳು. Mumbai, powered by Chris Company. You wouldn't only look at the DJ Sella and DJ RK, DJ Nix. My name is DJ Headmaster. Yeah. 1, 2, 3, let's go.